ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ಸಹ ನಾನೊಂದು ಸಮ್ಮರ್ ಸ್ಪೆಷಲ್ ಹೆಲ್ದಿ ಡ್ರಿಂಕ್ ಅಥವಾ ರಿಫ್ರೆಶಿಂಗ್ ಡ್ರಿಂಕ್ ಅನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಸಮ್ಮರ್ ಬಂದರೆ ಸಾಕು, ನಮಗೆ ಬಾಡಿ ಕೂಡ ಹೈಡ್ರೇಟ್ ಆಗಬೇಕು, ಲಿಕ್ವಿಡ್ ಐಟಮ್ಸನ್ನು ನಾವು ಜಾಸ್ತಿ ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಬರೀ ನೀರು ಕುಡಿಲಿಕ್ಕೂ ಬೋರ್, ಈ ಥರ ಎಲ್ಲ ಜ್ಯೂಸ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ನಾನು ಇವತ್ತು ಮಾಡ್ತಾ ಇರುವಂಥದ್ದು ಸಾಬು, ಹಾಗೆ ಬೆಸಿಲ್ ಸೀಡ್ಸ್ ಮತ್ತು ನಮ್ಮ ಫೇವ್ರೇಟ್ ಮಸ್ಕ್ ಮೆಲನನ್ನು ಯೂಸ್ ಮಾಡಿಕೊಂಡು ಒಂದು ಮಿಲ್ಕ್ ಶೇಕ್, ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಟ್ರೈ ಮಾಡಲೇಬೇಕು. ಮನೇಲಿರೋ ಇಂಗ್ರೀಡಿಯೆಂಟಲ್ಲೇ ಮಾಡ್ಕೊಳ್ಬೋದು. ಸೊ ಈಸಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇದೆ. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಸ್ಕ್ ಮೆಲನ್ ಜ್ಯೂಸ್ ಮಾಡಲಿಕ್ಕೆ ನಾನೆಲ್ಲೊಂದು ಮಸ್ಕ್ ಮೆಲನನ್ನು ತಗೊಂಡು ಬಂದಿದ್ದೇನೆ, ಕರ್ಬೂಜ ಅಂತ ಹೇಳ್ತೇವೆ. ಸೊ ಇದನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ. ಈ ಸೀಸನ್ನಲ್ಲೇ ಈ ಕಾಯಿ ತುಂಬ ಆಗೋದು. ಇದು ತುಂಬ ತಂಪು, ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ, ಪ್ರಕೃತಿ ನಮಗೆ ಯಾವ್ಯಾವ ಸೀಸನಿಗೆ ಏನೇನು ಬೇಕು, ಏನೇನು ತಿನ್ನಬೇಕಂತ ಅದಕ್ಕೂ ಗೊತ್ತಿರುತ್ತೆ, ಅದೇ ನಮಗೆ ಕೊಡುತ್ತೆ. ಸೊ ಮೊದಲಿಗೆ ನಾವಿದ್ರದ್ದು ಸೀಡ್ಸನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ನಾವು ಮೊದಲು ಈ ಜ್ಯೂಸ್ಗಿಂತ ಹಣ್ಣನ್ನೇ ಹಾಗೆ ತಿಂತಾ ಇದ್ವಿ. ನನಗೆ ಆ್ಯಕ್ಚುಲಿ ಹಣ್ಣನ್ನು ಹಾಗೆ ತಿನ್ನಲಿಕ್ಕೇ ಇಷ್ಟ ಜ್ಯೂಸ್ಗಿಂತ. ಸೊ ಹಾಗೆ ತಿನ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ಇದೊಂದು ಡಿಫ್ರೆಂಟ್ ವೆರೈಟಿಯಲ್ಲಿ ಜ್ಯೂಸ್ ಮಾಡುವ. ಇದನ್ನು ಹೀಗೆ ಸ್ಪೂನಿನ ಸಹಾಯದಿಂದಲೇ ತೆಗಿಬೋದು, ತುಂಬಾ ಸ್ಮೂತ್ ಇದೆ ಇದು. ಹೀಗೆ ನಾನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೇನೆ. ಉಳಿದದನ್ನು ನಾನು ಜ್ಯೂಸ್ ಮಾಡ್ಕೊಳ್ತೇನೆ ಮಿಕ್ಸಿಗೆ ಹಾಕಿ. ಇದಿಷ್ಟನ್ನು ಸೈಡಲ್ಲಿ ಇಟ್ಕೊಳ್ತೇನೆ. ಇದಲ್ಲದೆ ನಾನು 1 ಕಪ್ ಆಗುವಷ್ಟು ಸಾಬುದಾನೆಯನ್ನು ತಗೊಂಡಿದ್ದೇನೆ. ಸಬ್ಬಕ್ಕಿ, ಸಾಬೋಕ್ಕಿ ಅಂತ ನಾವೇನು ಕರಿತೀವಿ, ಸಾಬುದಾನೆಯನ್ನು ತಗೊಂಡಿದ್ದೇನೆ. ಸೊ ಇದನ್ನು ಈಗ ನಾವು ಬಾಯ್ಲ್ಡ್ ಮಾಡ್ಕೊಳ್ಬೇಕು. ಬಾಯ್ಲ್ಡ್ ಮಾಡ್ಕೊಂಡು ಬರೋಣ. ಆಲ್ರೆಡಿ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೇನೆ. ಆ ಬಿಸಿ ನೀರಿಗೇ ನಾನೀಗ ಸಾಬುದಾನೆಯನ್ನು ಏನು ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ತೇನೆ. ಉಳಿದ ಮಸ್ಕ್ ಮೆಲನನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೇನೆ. ಇದನ್ನು ನಾವು ಬ್ಲೆಂಡ್ ಮಾಡ್ಕೊಂಡು ಬರುವ. ಇದರದ್ದು ಜ್ಯೂಸ್ ರೆಡಿ ಆಗಿದೆ. ಸೊ ಇವಾಗ ನಾವು ಮಿಲ್ಕನ್ನು ಬಾಯ್ಲ್ಡ್ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು 3/4 ಲೀಟ್ರ್ ಆಗುವಷ್ಟು ಮಿಲ್ಕನ್ನು ತಗೊಂಡಿದ್ದೇನೆ. ಸೊ ಇದನ್ನು ಬಾಯ್ಲ್ಡಿಗೆ ಇಟ್ಕೊಂಡಿದ್ದೇನೆ. ಆಲ್ರೆಡಿ ಬಾಯ್ಲ್ಡ್ ಆಗ್ತಾ ಇದೆ. ಮಿಲ್ಕ್ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನೊಂದು 1/2 ಕಪ್ ಆಗುವಷ್ಟು ಮಿಲ್ಕನ್ನು ತಗೊಂಡೆ. ಈ ಮಿಲ್ಕಿಗೆ ನಾನೊಂದು 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಯೂಶ್ವಲಿ ಎಲ್ಲ ಕಸ್ಟರ್ಡ್ ಪೌಡರನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ಕಾರ್ನ್ ಫ್ಲೋರನ್ನು ಸಹ ಯೂಸ್ ಮಾಡ್ಬೋದು. ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಮಿಲ್ಕ್ ಪೌಡರ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಿಲ್ಕ್ ಪೌಡರನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೇನೆ. ಸೊ 2 ಸ್ಪೂನ್ ಮಿಲ್ಕ್ ಪೌಡರನ್ನು ಆ್ಯಡ್ ಮಾಡ್ತೇನೆ. ಇದನ್ನು ಲಂಪ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಆ್ಯಂಡ್ ನಿಮಗೆಲ್ಲ ನೆನಪಿರ್ಬೋದಲ್ವ, ನಾವು ಚಿಕ್ಕವ್ರು ಇರಬೇಕಾದ್ರೆ ಮಿಲ್ಕ್ ಪೌಡರ್ ಎಷ್ಟು ತಿಂತಾ ಇದ್ವಲ್ಲ, ಪ್ಯಾಕೆಟ್ ತೊಗೊಂಡು ಅಂಗಡಿಯಲ್ಲಿ. ನನಗಿವಾಗ ಈ ಮಿಲ್ಕ್ ಪೌಡರ್ ನೋಡುವಾಗ ಅದೇ ನೆನಪಾಗತ್ತೆ. ಇವಾಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ. ಇದರ ಜೊತೆಯಲ್ಲೇ ನಾನಿಲ್ಲಿ ಬೆಸಿಲ್ ಸೀಡ್ಸನ್ನು ಸಹ ನೆನೆಸಿ ಇಟ್ಕೊಂಡಿದ್ದೇನೆ. ಬೆಸಿಲ್ ಸೀಡ್ಸ್ 1-1.5 ಸ್ಪೂನ್ ಆಗೋಷ್ಟು ತಗೊಂಡು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೇನೆ. ಸೊ ನಮಗೆ ಬೇಗ ಆಗಬೇಕು ಅಂದರೆ ಒಂದು 10 ನಿಮಿಷ ಮೊದಲು ನೆನೆಸಿ ಇಟ್ಕೊಂಡ್ರೆ ಸಾಕಾಗತ್ತೆ, ರಪ್ ಅಂತ ಆಗುತ್ತೆ. ಮಿಲ್ಕ್ ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲೇ ನಾನು ಮಿಲ್ಕ್ ಪೌಡರನ್ನು ಏನು ಮಾಡ್ಕೊಂಡಿದ್ದೇನೆ ಮಿಶ್ರಣ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಬರೀ ಥಿಕ್ನೆಸ್ಸಿಗೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಬ್ರೌನ್ ಶುಗರನ್ನು ತಗೊಂಡಿದ್ದೇನೆ. ಚೆಂದ ಕುದಿ ಬರ್ತಾ ಇದೆ, ಸಾಕು. ಇದನ್ನು ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಹಾಲನ್ನು ತಣಿಸ್ಕೊಳ್ತೇನೆ.
ಇದು ಕೂಡ ಬಾಯ್ಲ್ಡ್ ಆಗ್ತಾ ಇದೆ. ಆಲ್ಮೋಸ್ಟ್ ನೋಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಸೊ ಇದು ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾವು ಇದನ್ನು ಕೂಡ ಆಫ್ ಮಾಡಿಕೊಂಡು ಡ್ರೈನ್ ಮಾಡ್ಕೊಳ್ಳೋಣ. ನೋಡಿ ಬಾಯ್ಲ್ಡ್ ಆಗಿದೆ ಇದು. ಸ್ವಲ್ಪ ಕೋಲ್ಡ್ ವಾಟ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಡ್ರೈನ್ ಮಾಡಿಕೊಳ್ಳುವ. ನೋಡಿ ಸಾಬುದಾನೆ ರೆಡಿಯಾಗಿದೆ. ಈ ಮಿಲ್ಕ್ ಮಿಶ್ರಣ ಏನಿದೆ, ನಾನಿಲ್ಲಿ ಮಿಲ್ಕ್ ಪೌಡರ್ ಹಾಕಿ ಮಿಲ್ಕನ್ನು ಮಾಡ್ಕೊಂಡಿದ್ದೇನಲ್ವ, ಇದಕ್ಕೇ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಹೆಲ್ದಿ, ತುಂಬ ತಂಪು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ತಿನ್ನಲಿಕ್ಕೆ ಕೂಡ, ತಿನ್ನಲಿಕ್ಕೆ ಅಲ್ಲ ಕುಡಿಲಿಕ್ಕೆ ಕೂಡ. ಸೊ ಸಾಬುದಾನೆ ಇದೆ ಅಲ್ವಾ, ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬೆಸಿಲ್ ಸೀಡ್ಸ್ ನಾನೇನು ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾವು ಆಲ್ರೆಡಿ ನಾವೇನು ಚಿಕ್ಕದಾಗಿ ನಾನು ಮಸ್ಕ್ ಮೆಲನನ್ನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ, ಕಲರ್ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಲ್ಲಿ ಸಾಬುದಾನೆ ಸಿಗ್ತಾ ಇದೆ, ಹಾಗೆ ಬೆಸಿಲ್ ಸೀಡ್ಸ್, ಹಾಗೆ ಬಾಯಿಗೆ ನಮ್ಮ ಮಸ್ಕ್ ಮೆಲನ್ ಪೀಸಸ್. ವಾವ್, ಸಖತ್ತಾಗಿದೆ. ಸ್ವಲ್ಪ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪೌಡರ್ ಹಾಕಿದ್ರೇ ಜ್ಯೂಸ್ಗೆಲ್ಲ ಒಂಥರ ಟೇಸ್ಟು. ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ವಿ. ಇದಾದಮೇಲೆ ನಾವು ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧದಿಂದ 1 ಗಂಟೆ ಇಡುವ. ಇದು ಚಿಲ್ಲಾಗುತ್ತೆ, ಆವಾಗಲೇ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಕೂಡ ಕುಡಿಬಹುದು, ಬಟ್ ಇದು ರೂಮ್ ಟೆಂಪ್ರೇಚರಲ್ಲಿ ಇದೆ ಈಗ. ಸೊ ಇದನ್ನು ಸ್ವಲ್ಪ ಚಿಲ್ ಮಾಡಬೇಕಂದ್ರೆ ನಾವು ಫ್ರಿಜ್ಜಲ್ಲಿ ಇಡಲೇಬೇಕು. ಫ್ರಿಜ್ಜಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ನಂತರ ಕುಡಿಯೋಣ. ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಜ್ಯೂಸ್ ತುಂಬ ಯಮ್ಮಿಯಾಗಿ ಬಂದಿದೆ. ಫ್ರೆಂಡ್ಸ್, ನೋಡ್ಲಿಕ್ಕಷ್ಟೇ ಎಮ್ಮೆ ಅಲ್ಲ, ಕುಡಿಲಿಕ್ಕೂ ಕೂಡ ಅಷ್ಟೇ ಎಮ್ಮೆ ಆಗಿದೆ. ಈ ನನ್ನ ಹೆಲ್ದಿ ಡ್ರಿಂಕ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಹಾಗೆ ಯಾರೆಲ್ಲ ಇದು ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೌನ್ ಪೀಪಲ್ಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹಾಗೆ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ಕೂಡ ನನಗೆ ಇರಬೇಕು. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.